ಚಿನ್ನು ಒಂದು ದಿನ ಸುಂದರವಾದ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಆಗ ಅವನಿಗೆ ಒಂದು ಮರದ ಕೆಳಗೆ ಸಣ್ಣ ಅಳಿಲೊಂದು ಅಳುತ್ತಿರುವುದು ಕಾಣಿಸುತ್ತದೆ. ಅದರ ಕಾಲಿಗೆ ಸಣ್ಣ ಪೆಟ್ಟಾಗಿರುತ್ತದೆ. ಚಿನ್ನು ಕೂಡಲೇ ತನ್ನ ಬಳಿ ಇದ್ದ ಸಣ್ಣ ಬಟ್ಟೆಯಿಂದ ಅಳಿಲಿನ ಕಾಲಿಗೆ ಪಟ್ಟಿ ಕಟ್ಟುತ್ತಾನೆ ಮತ್ತು ತಾನು ತಂದಿದ್ದ ಹಣ್ಣನ್ನು ಅದಕ್ಕೆ ತಿನ್ನಿಸುತ್ತಾನೆ. ಚಿನ್ನುವಿನ ಈ ದಯೆಯನ್ನು ನೋಡಿ ಅಳಿಲು ಸಂತೋಷ ಪಡುತ್ತದೆ. ಕೂಡಲೇ ಆ ಅಳಿಲು ಮಾಂತ್ರಿಕವಾಗಿ ಹೊಳೆಯಲು ಆರಂಭಿಸುತ್ತದೆ. ಅದು ಸಾಮಾನ್ಯ ಅಳಿಲಲ್ಲ, ಅದು ಅಕ್ಷರಲೋಕದ ಅಳಿಲು. ಅದು ಚಿನ್ನುವಿನ ದಯೆಗೆ ಮೆಚ್ಚಿ ಹೊಳೆಯುವ ಕನ್ನಡ ಅಕ್ಷರಗಳನ್ನು ಸೃಷ್ಟಿಸುತ್ತದೆ. ಚಿನ್ನು ಈಗ ಅರಿತುಕೊಂಡನು, ಪ್ರೀತಿ ಮತ್ತು ಸಹಾಯವೇ ಅತಿ ದೊಡ್ಡ ಮಾಯಾಜಾಲ. ಆ ಅಳಿಲು ಅವನ ಹೊಸ ಸ್ನೇಹಿತನಾಯಿತು. ಈಗ ಅಕ್ಷರಗಳೆಲ್ಲವೂ ಕೇವಲ